ಬಡ್ಜೆಟ್ ಆಗಿದೆ, ಅವ್ರಿಗೆ ಏನಾದ್ರೂ ಚುನಾವಣೆಗಳು ಇರಬೇಕು ಅಥವಾ ಯಾವ್ದಾದ್ರು ಒಂದು ರನ್ನಿಂಗ್ ಗೌರ್ಮೆಂಟ್ ನ ಟಾಪಲ್ ಮಾಡಬೇಕು. ಅದಕ್ಕೆ ಅವಶ್ಯಕತೆ ಇದ್ರೆ ಮಾತ್ರ ಅದಕ್ಕೆ ಏನಾದ್ರೂ ಮಾಡಿ, ಅಥವಾ ಅವ್ರಿಗೆ ಸಪೋರ್ಟ್ ಆಗ್ಬೇಕು. ಯಾವ್ದಾದ್ರು ಸ್ಟೇಟ್ ಅಲ್ಲಿಂದ ಅವ್ರಿಗೆ ಏನಾದ್ರು ಶಾರ್ಟೇಜ್ ಬರ್ತದೆ ಅಂತ ಅಂದ್ರೆ ಅದಕ್ಕಿದ್ರೆ ತುಂಬಾ ದುಡ್ಡನ್ನ ಅದಕ್ಕೆ ಕೊಡುವಂತದ್ದು. ಈ ಸರಿ ಆತರ ಇಲ್ಲ. ನಿಮ್ಗೆ ನೋಡಿರ್ಬೇಕೀಗ, ಇವಾಗ ಇದು ಏನು ನಮ್ಮ ಷೇರು ಮಾರ್ಕೆಟ್ ಎಷ್ಟು ಮಟ್ಟಿಗೆ 30 ನಿಮಿಷದಲ್ಲಿ ಸುಮಾರು 13 ಲಕ್ಷ ಕೋಟಿ ಲಾಸ್ ಆಗಿದೆ ಅಂತ ಏನ್ ಬರ್ತಾ ಇದೆ, ಅದು ಒಂದರಲ್ಲಿ ನಿಮ್ಗೆ ಅರ್ಥ ಆಗಿರಬೇಕು ಈ ಸರಿ ಬಡ್ಜೆಟ್ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ ಇಲ್ಲ ಅಂತ ಅನ್ನೋದು. ಇವರು ಅಚೀವ್ಮೆಂಟ್ಗಳ ಬಗ್ಗೆ ಮಾತಾಡ್ತಾರೆ ಬಿಜೆಪಿನವರು, ಕೇಂದ್ರ ಸರ್ಕಾರ. ಒಂದು ಸಿಂಪಲ್ ಕ್ವಶನ್ ನಾನು ಇವ್ರ ಮುಂದೆ ಹೇಳಕ್ ನಾನು ಇಷ್ಟಪಡ್ತೀನಿ. ಡಾಲರ್ ರೇಟು 2014ರಲ್ಲಿ ಎಷ್ಟಿತ್ತು, ಇವತ್ತು ಎಷ್ಟಾಗಿದೆ ಡಾಲರ್ ರೇಟ್? 96 ರೂಪಾಯಿನ ಆಗಿದ್ರು ಕೂಡ, 100 ರೂಪೀಸ್ ಮುಟ್ತಾ ಇದ್ರು ಕೂಡ ಇದನ್ನ ಪ್ರೋಗ್ರೆಸ್ ಅಂತ ಇವ್ರು ಹೇಳ್ಕೊತಾರೆ ಅಂತ ಅಂದ್ರೆ, ಇವ್ರು ಅದ್ ಯಾವ ರೀತಿ ಪ್ರೋಗ್ರೆಸ್ ಅಂತ ಹೇಳ್ಕೊತಾರೆ? ಕೆಲವೆಲ್ಲ ನಮ್ಮ ಬಿಜೆಪಿ ಮುಖಂಡರುಗಳು ಹೇಳ್ತಾ ಇದ್ರು ಒಂದು ಡಾಲರ್ಗೆ ₹1 ತರ ಮಾಡುವಂತ ಸಮಯ ಬಂದ್ಬಿಡುತ್ತೆ ಅಂತ. ಪಾಪ ಅದರಲ್ಲಿ 10 ಅವರು ಮರ್ತು ಬಿಟ್ಟಿದ್ರು ಅಂತ ಕಾಣಿಸ್ತಿದೆ. ₹100 ಆಗುವಂತ ಪರಿಸ್ಥಿತಿ ಇವತ್ತು ಬಂದ್ ನಿಂತಿದೆ. ಅದ್ರ ಜೊತೆಗೆ ಇವತ್ತು ದೇಶದ ಸಾಲ ಎಷ್ಟಾಗಿದೆ ಅಂತ ನೀವು ಯೋಚನೆ ಮಾಡಿದ್ರೆ, 2014ರಲ್ಲಿ ಸುಮಾರು 54 ಲಕ್ಷ ಕೋಟಿ ಇದ್ದಂಥದ್ದು ಇವತ್ತು 1,96,000 ಲಕ್ಷ ಕೋಟಿ ಇವತ್ತು ನಮ್ಮ ಭಾರತದ ಮೇಲೆ ಸಾಲ ಆಗಿದೆ. ಅಂದ್ರೆ ನೀವು ಯೋಚನೆ ಮಾಡಿ, ಕಳೆದ ಸುಮಾರು 60-70 ವರ್ಷಗಳಲ್ಲಿ 54 ಲಕ್ಷ ಕೋಟಿ ಆಗಿದ್ರೆ, ಸುಮಾರು 10 ವರ್ಷದಲ್ಲಿ 150 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಅಂತ ಅಂದ್ರೆ, ಇದು ಹೇಗೆ ದೇಶನ ಉದ್ಧಾರ ಮಾಡುವಂತ ಪರಿಸ್ಥಿತಿಲಿದ್ದಾರೆ? ಬರೀ ಮೀಡಿಯಾನ ಮ್ಯಾನೇಜ್ ಮಾಡಿಕೊಂಡು, ಮೀಡಿಯಾದಲ್ಲಿ ನಾವು ಹೇಗೆ ಪ್ರೋಗ್ರೆಸ್ ಮಾಡಿದ್ದೀವಿ ಅಂತ ದಾರಿ ತಪ್ಪಿಸುವಂತ, ಮೀಡಿಯಾಗಳನ್ನು ಕೂಡ ದಾರಿ ತಪ್ಪಿಸುವಂತ ಕೆಲಸ ಮಾಡಿ ಜನಗಳನ್ನ ನಂಬಿಸುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಇವತ್ತು ಕರ್ನಾಟಕದ ವಿಚಾರಕ್ಕೆ ಬರೋ ಹಾಗಿದ್ರೆ, ನಾವು ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ವಿ. ನಮ್ಮ ಕೆಲ ಕೇಂದ್ರ ಮಂತ್ರಿಗಳು ಬಡ್ಜೆಟ್ ಆಗೋದ್ಕಿಂತ ಮುಂಚೆ ರಾಜ್ಯದಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕಾದಾಗ ಅವ್ರು ಹೇಳ್ತಾ ಇದ್ರು, ನಾವು ಆ ತರ ಪ್ರಾಜೆಕ್ಟ್ ತರ್ತೀವಿ, ಮಂಡ್ಯಗೆ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡ್ಬಿಡ್ತೀವಿ ಅಂತ ಏನು ದೊಡ್ಡ ಇದರಲ್ಲಿ ವೀರ ವೇಸ್ಟ್ ಇಂದ ಹೇಳ್ಕೊತಾ ಇದ್ರು. ಎಲ್ಲೋಯ್ತು ಮಂಡ್ಯಗೆ ಇದು ಇಂಡಸ್ಟ್ರಿಯಲ್ ಕಾರಿಡಾರ್? ಎಲ್ಲೋಯ್ತು ಅಂದ್ರೆ ಇವ್ರ ಮಾತನ್ನ ಒಂದೇ ₹1 ಕೇಳಲ್ಲ ಅನ್ನೋದನ್ನು ಪ್ರೂವ್ ಮಾಡಿದ್ರು ಇವ್ರು. ನಮ್ಮ ಕೇಂದ್ರ ಮಂತ್ರಿಗಳಿಗೆ ಒಂದೇ ಒಂದು ಪೈಸದ ಕಿಮ್ಮತ್ತಿಲ್ಲ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಇವ್ರು ಏನು ಮಾಡೋದ್ ಬೇಕಾಗಿರ್ಲಿಲ್ಲ. ನಮ್ಮ ಇರಿಗೇಷನ್ ಪ್ರಾಜೆಕ್ಟ್ಸ್ ಏನಿತ್ತು, ಭದ್ರಾ ಇರ್ಬೋದು, ಕೃಷ್ಣ ಇರ್ಬೋದು, ಎಲ್ಲ ಮಹದಾಯಿ ಇರ್ಬೋದು, ಈ ಪ್ರಾಜೆಕ್ಟ್ ನ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿ ಅಂತ ಅಂದ್ಬಿಟ್ಟು ಹಲವಾರು ವರ್ಷಗಳಿಂದ ನಾವು ಕೇಳ್ಕೊಂಡು ಬಂದ್ವಿ. ಒಂದೇ ಒಂದು ಪ್ರಾಜೆಕ್ಟ್ ನ ಇವರು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಲಿಲ್ಲ, ಮಾಡಿಸೋದಕ್ಕೆ ಆಗ್ಲಿಲ್ಲ ಒಂದು ಪ್ರಾಜೆಕ್ಟ್ ನ. ಅಂದ್ರೆ ಅಂತದ್ರಲ್ಲಿ ಇವ್ರು ಎಷ್ಟರ ಮಟ್ಟಿಗೆ ಇವರು 19 ಜನ ಎಂಪಿಸು ಮತ್ತೆ 5 ಜನ ಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಇದರ ಮೂಲಕ ನಿಮ್ಗೆ ಗೊತ್ತಾಗುತ್ತೆ. ಕನ್ನಡದ ಜನತೆಗೆ ನಾನು ಹೇಳೋದಿಷ್ಟೇ, ಕರ್ನಾಟಕದಲ್ಲಿ ಬಂದು ಇವರು ಮಾಡುವಂತ ಸ್ಟೇಟ್ಮೆಂಟ್ಗಳನ್ನ ನೀವು ಎಷ್ಟು ಮಟ್ಟಿಗೆ ನಂಬಬೇಕು ಬಿಡಬೇಕು ಅಂತ ಒಂದು ಸಣ್ಣ ಒಂದು ಇದನ್ನ ಇವರೆಲ್ಲರೂ ಸೇರಿ ಒಂದು ಕೇಂದ್ರ ಸರ್ಕಾರಕ್ಕೆ ನಮ್ಮ ಕರ್ನಾಟಕಕ್ಕೆ ಇಂತಿಂತದ್ ಬೇಕು ಅಂತ ಒಂದು ಮನವಿನ ಒಂದು ಏನಾದ್ರೂ ಒಂದು ಅವ್ರನ್ನ ಪ್ರಪೋಸಲ್ ನ ಕೊಟ್ಟಿರುವಂತದನ್ನ ಒಂದು ಲೆಟರ್ಗಳನ್ನ ಇವತ್ತು ತನಕ ತೋರಿಸ್ಲಿ. ಅವ್ರಿಗೇನಾದ್ರೂ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ ಆಸಕ್ತಿ ಇದ್ರೆ, ಇವ್ರಿಗೆ ಮತದಾರರ ಮುಂದೆ ನಿಂತ್ಕೊಳ್ಳಕ್ಕೆ ಯೋಗ್ಯತೆ ಇದ್ರೆ, ನಾನ್ ಕೇಳೋದಿಷ್ಟೇ, ದೊಡ್ಡವರಿದ್ದಾರೆ, ಒಂದೇ ಒಂದನ್ನ ಮಾಡಲಿಲ್ಲ. ಪ್ರಹ್ಲಾದ್ ಜೋಶಿ ಅಂತ ಸೀನಿಯರ್ ಮಂತ್ರಿಗಳು ಅವ್ರದೇ ಕಾನ್ಸ್ಟಿಟ್ಯೂನ್ಸಿಗೆ, ಅವ್ರದೇ ಜಿಲ್ಲೆಗೆ ಬರುವಂತ ಮಹದಾಯಿಂದ ಕುಡಿಯೋ ನೀರು ಇರ್ಬೋದು, ಪ್ರತಿಯೊಂದು ಇರ್ಬೋದು, ಒಂದೇ ಒಂದು ಇದನ್ನ ₹1 ತರಕ್ಕೆ ಇವ್ರ ಕೆಲ ಆಗ್ಲಿಲ್ಲ, ಒಂದು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಕ್ ಆಗ್ಲಿಲ್ಲ ಅಂತ ಅಂದ್ರೆ, ಇವರು ಎಲ್ಲ ಸುತ್ತಮುತ್ತ ನೋಡಿ, ಏಮ್ಸ್ ರಾಯಚೂರ್ಗೊಂದು ಏಮ್ಸ್ ಬೇಕು ಅಂತ ಒಂದ್ ಸಣ್ಣದೊಂದು ಏಮ್ಸ್ ತರೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಅಂದ್ರೆ ಇವ್ರು ಮಾತಾಡೋದು ನೋಡಿದ್ರೆ ಬಿಜೆಪಿ ಏನೋ ಕಿರೀಟ ಹೊರಿಸಿದೆ ಅಂತ ಇವ್ರಿಗೆ, ಅಮಿತ್ ಶಾ ಅವ್ರಿಗೆ ಮತ್ತೆ ಮೋದಿ ಅವ್ರಿಗೆ ಹೆದರ್ಕೊಂಡು ಕೈ ಕಟ್ಕೊಂಡು ನಿಂತ್ಕೊಳ್ಳೋದು ಬಿಟ್ರೆ, ಇವ್ರಿಗೆ ಕರ್ನಾಟಕಕ್ಕೆ ಏನಾದ್ರೂ ಮಾಡ್ಬೇಕು ಅನ್ನೋದು ಒಂದೇ ₹1 ಅದ್ರ ಜೊತೆಗೆ ಈ ಸರಿ ನಮ್ಗೆ ಈ ಸರಿ 16ನೇ ಆಯೋಗ ಫೈನಾನ್ಸ್ ರಿಪೋರ್ಟ್ ನ ಕೇಂದ್ರ ಸರ್ಕಾರ ಒಪ್ಕೊಂಡಿದೀವಿ ಅಂತ ಈ ಬಡ್ಜೆಟ್ ಅಲ್ಲಿ ಹೇಳಿದೆ. 15ನೇ ಫೈನಾನ್ಸ್ ರಿಪೋರ್ಟ್ ಇಂದ, ಕಮಿಷನ್ ಇಂದ ನಮಗೆ ಆದಂತ ನಷ್ಟ ಏನಿದೆ, ಅದೇ ರೀತಿಯಲ್ಲಿ ನಾನು ಹಿಂದೆ ಕೂಡ ಹೇಳಿದ್ದೆ, 16ನೇ ಆಯೋಗ ಏನು ಶಿಫಾರಸು ಮಾಡಿರ್ತದೆ ಅದನ್ನ ಒಪ್ಕೊಂಡಂತ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಇನ್ನ ಹೆಚ್ಚಿನ ರೀತಿಯ ಅನ್ಯಾಯ ಆಗತ್ತೆ. ಅದ್ರ ಜೊತೆಗೆ ಇವಾಗ ಆಗ್ಲೇ ಇವ್ರು ಏನು ಇದರಲ್ಲಿ ಸೇಲ್ ಟ್ಯಾಕ್ಸ್ ಅಲ್ಲಿ GST ನಲ್ಲಿ ಸರಳೀಕರಣ ತಂದ್ರು. ಇತ್ತೀಚೆಗೆ 3 ತಿಂಗಳ ಹಿಂದೆ
ಅದು ಒಂದರಿಂದನೇ ಕರ್ನಾಟಕಕ್ಕೆ ಸುಮಾರು 9,000 ಕೋಟಿಗಳು ನಷ್ಟ ಆಗಿದೆ. 9,000 crores ಕರ್ನಾಟಕಕ್ಕೆ ನಷ್ಟ ಆಗಿದೆ. ಅದನ್ನೇ ತುಂಬಿಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಅಂದ್ಮೇಲೆ ಹೇಗೆ, ಯಾವ ರೀತಿನಲ್ಲಿ ಇವರು 16ನೇ ಫೈನಾನ್ಸ್ ರಿಪೋರ್ಟ್ ನ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಕರ್ನಾಟಕಕ್ಕೆ ಯಾವ ರೀತಿ ನ್ಯಾಯ ಒದಗಿಸ್ತಾರೆ ಅನ್ನೋದನ್ನ ಇವರು ಈ ಮೂಲಕ ಹೇಳ್ಬೇಕಾಗತ್ತೆ. ಇನ್ನ ನರೇಗಾ ವಿಚಾರಕ್ಕೆ ಬಂದ್ರೆ, ಇವತ್ತು ಜಿ ರಾಮ್ಜಿ ಅಂತ ನರೇಗಾ ಅನ್ನ ಬದಲಾವಣೆ ಮಾಡಿದ್ದಾರೆ. ಮಹಾತ್ಮ ಗಾಂಧಿ ಅವ್ರನ್ನ ಹೆಸರುಗಳನ್ನ ಚೇಂಜ್ ಮಾಡಿ, ಇವ್ರಿಗೆ ಅದು ಏನು ನನ್ಗೆ ಅರ್ಥ ಆಗ್ತಾ ಇಲ್ಲ. ಮಹಾತ್ಮ ಗಾಂಧಿಯವ್ರನ್ನ ಇಡೀ ಪ್ರಪಂಚದಲ್ಲಿ ವಿಶ್ವಮಾನವ ಪಿತಾಮಹ ಅಂತ ನಾವು ಕರಿತೀವಿ. ಇವತ್ತು ಪ್ರಪಂಚದಲ್ಲಿ ಮಹಾತ್ಮ ಗಾಂಧಿಯನ್ನು ಒಪ್ಕೊಳ್ಳಕ್ಕೆ ತಯಾರಿದ್ರು ಕೂಡ ಇವತ್ತು ಗುಜರಾತನಲ್ಲೇ ಹುಟ್ಟಂತ ಮಹಾತ್ಮ ಗಾಂಧಿ ಅವರು ಯಾರು ಅಧಿಕಾರನ ಕೇಳಲಿಲ್ವೋ, ಬಡತನ ಬಂದು ಬಡವರ ತರ ಬದುಕಿದ್ದಂತ ಒಬ್ಬ ವ್ಯಕ್ತಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡ ವ್ಯಕ್ತಿಯ ಹೆಸರನ್ನ ಚೇಂಜ್ ಮಾಡುವಂತ ಉದ್ದಟನ ತೋರಿಸಿ ಇವತ್ತು ನರೇಗಾ ಬದಲಾವಣೆ ಮಾಡಿದರೆ 60-40 ರೇಷಿ ಏನ್ ಮಾಡಿದರೆ ಪ್ರತಿ ರಾಜ್ಯದ ಮೇಲೆ, ಅದು ಕರ್ನಾಟಕದಲ್ಲಿ ಮೇಲೆ ಇವತ್ತು 2,000 ಕೋಟಿ ಇವತ್ತು ನಮ್ಮ ತಲೆ ಮೇಲೆ ಭಾರ ಬೀಳುತ್ತೆ ಕರ್ನಾಟಕದ ಮೇಲೆ. ಅಂತದ್ರಲ್ಲಿ ನಮ್ಗೆ ಬರಬೇಕಾಗಿರುವಂತ ಒಂದು ಏನಿದೆ ನಮ್ಮ ಕರ್ನಾಟಕದ ಪಾಲು ಟ್ಯಾಕ್ಸ್, ಇದರಲ್ಲಿ ಅದನ್ನ ಕೊಡಕ್ ಆಗದೇ ಇದ್ರು ಕೂಡ ನಮ್ಗೆ 41% ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತಿನ ಬಜೆಟ್ ಅಲ್ಲಿ ಎಲ್ಲಾ ರಾಜ್ಯಗಳಿಗೆ 41% ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ನಮ್ಮ ರಾಜ್ಯಕ್ಕೆ 41% ಸಿಗಲ್ಲ. ಕಾರಣಗಳು ಹಲವಾರಿದೆ. ಅದರ ಜೊತೆಗೆ ಇವರು ಯಾವಾಗ ಟ್ಯಾಕ್ಸ್ ದುಡ್ಡನ್ನ ಜಾಸ್ತಿ ಮಾಡಿದ್ರೆ ಅದರಲ್ಲಿ ಇವ್ರ ರಾಜ್ಯಗಳು ಕೊಡಬೇಕಾಗತ್ತೆ ಅಂತ ಸೆಸ್ ಮೇಲೆ ಇವರು ಜಾಸ್ತಿ ಮಾಡ್ತಾರೆ. ಹಿಂದೆ 2014ರಲ್ಲಿ ಸುಮಾರು 13% ಇದ್ದಂತ 9ರಿಂದ 13% ಇದ್ದಂತ ಸೆಸ್ ಇವತ್ತು ದಿವಸ 24-25% ವರೆಗೆ ಸೆಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಅಂದ್ರೆ ಯಾಕೆ ಅಂತ ಅಂದ್ರೆ ಸೆಸ್ಗಳಲ್ಲಿ ಕಲೆಕ್ಟ್ ಆಗಿರೋ ದುಡ್ಡನ್ನ ರಾಜ್ಯ ಸರ್ಕಾರಗಳಿಗೆ ಪಾಲ್ ಕೊಡುವಂತ ಅವಶ್ಯಕತೆ ಇಲ್ಲ. ಈ ಕಾರಣಕ್ಕೋಸ್ಕರ ಇವತ್ತು ಸೆಸ್ ನ ಜಾಸ್ತಿ ಮಾಡಿಕೊಂಡು ಇವತ್ತು ಎಲ್ಲಾ ರಾಜ್ಯಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆ ಕಳೆದ 10 ವರ್ಷಗಳಿಂದ 15 ವರ್ಷಗಳಿಂದ ನಮ್ಮ ಕರ್ನಾಟಕಕ್ಕೆ ಒಂದೇ ಒಂದು ರೂಪಾಯಿಂದಕ್ಕೆ ಏನು ಕೂಡ ನಮಗೆ ಕೊಟ್ಟಿಲ್ಲ. ನನಗೆ ಒಂದು ಬೇಜಾರಿದೆ. ನಮ್ಮ ಕರಾವಳಿ ಪ್ರದೇಶ ಸುಮಾರು 360 ಕಿಲೋಮೀಟರು ಇವತ್ತೊಂದು ದಿವಸ ನಮ್ದು ಕರಾವಳಿ ಪ್ರದೇಶದ ಒಂದು ಅಚ್ಚುಕಟ್ಟು ಬರುತ್ತೆ. ಅದನ್ನ ಡೆವಲಪ್ ಮಾಡ್ಬೋದಿತ್ತು, ಅಲ್ಲಿಗೆ ಸಾಕಷ್ಟು ಗೂಡ್ಸ್ ಬರ್ಬೋದಿತ್ತು, ಏನನ್ನಾದ್ರೂ ಮಾಡ್ಬೋದಿತ್ತು. ಅಲ್ಲಿ ಮಾಡಕ್ಕೆ ಹೋಗ್ಲಿಲ್ಲ. ಇವತ್ತು ಮಿನರಲ್ ಕಾರಿಡಾರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಚೆನ್ನೈಗೆ, ಆಂಧ್ರ ಪ್ರದೇಶಕ್ಕೆ, ತಮಿಳುನಾಡಿಗೆ ಸ್ವಲ್ಪ ಅನುಕೂಲ ಆಗಿದೆ ಈ ಮಿನರಲ್ ಕಾರಿಡಾರ್ ಇಂದ. ಆದ್ರೆ ಕರ್ನಾಟಕದಲ್ಲಿ ಇರ್ಲಿಲ್ವಾ? ಕರ್ನಾಟಕದಲ್ಲಿ ಬಳ್ಳಾರಿ ಇಲ್ವಾ, ರಾಯಚೂರು ಇರ್ಲಿಲ್ವಾ, ಚಿತ್ರದುರ್ಗ ಇರ್ಲಿಲ್ವಾ? ಇವೆಲ್ಲಾ ಭಾಗದಲ್ಲೂ ಕೂಡ ನಮಗೆ ಗೊತ್ತಿದೆ ಅಲ್ಲಿ ಖನಿಜ ಸಂಪತ್ತು ಹೇರಳವಾಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಕರ್ನಾಟಕನು ಕೂಡ ಇನ್ಕ್ಲೂಡ್ ಮಾಡಲಿಲ್ಲ ಅನ್ನೋದನ್ನ ಕೇಳೋಷ್ಟು ಒಂದು ಮಿನಿಮಮ್ ಸೌಜನ್ಯ ಕೂಡ ನಮ್ಮ ಕೇಂದ್ರ ಮಂತ್ರಿಗಳಿಗೆ ಏನಿದೆ. ಮತ್ತೆ ಎಂಪಿಗಳು ಬಿಜೆಪಿಯಿಂದ ಸೆಲೆಕ್ಟ್ ಆಗಿದ್ದಾರೆ, ಅವ್ರು ಯಾರು ಕೂಡ ಧೈರ್ಯ ಮಾಡುವಂತ ವ್ಯಕ್ತಿತ್ವ ಹೊಂದಿಲ್ಲ. ಅದರಿಂದ ಆಮೇಲೆ ಅಂಗನವಾಡಿ ಇರ್ಬೋದು, ಮತ್ತೆ ಎಲ್ಲ ನಮ್ಮ ಆಶಾ ಕಾರ್ಯಕರ್ತರು ಇರ್ಬೋದು, ಮತ್ತೆ ಅಡಿಗೆ ಮಾಡುವಂತ ಕಾರ್ಯಕರ್ತರು ಇರ್ಬೋದು, ಇವರೆಲ್ಲರಿಗೂ ಕೂಡ ಇವತ್ತೊಂದು ದಿವಸ 8,000 ಮತ್ತೆ 5,000 ಕೆಲವಾರು ವರ್ಷಗಳಿಂದ ಅಷ್ಟೇ ಏನು ಕೊಡ್ತಾ ಇದ್ದಾರೆ. ಅದನ್ನು ಕೂಡ ಇನ್ಕ್ರೀಸ್ ಮಾಡಬೇಕು ಅಂತ ಮಿನಿಮಮ್ ಸೌಜನ್ಯತೆ ಕೂಡ ನಮ್ಮ ಕೇಂದ್ರ ಸರ್ಕಾರ ತೋರಿಸಲಿಲ್ಲ. ಒಟ್ಟಾರೆಯಾಗಿ ಇವತ್ತು ನಾನು ಹೇಳ್ತೀನಿ, ಇದೊಂದು ದುರ್ಬಲ ಬಡ್ಜೆಟ್. ಈ ಬಡ್ಜೆಟ್ ಇಂದ ಯಾರಿಗೂ ಅನುಕೂಲ ಇಲ್ಲ. ಇದನ್ನ ಕೇವಲ ನಾರ್ತ್ ಇಂಡಿಯಾ, ಅದು ನಾರ್ತ್ ಈಸ್ಟ್ ಪ್ರದೇಶಗಳಿಗೆ ಅನುಕೂಲ ಮಾಡಿದರೆ ಹೊರತು ಇವ್ರಿಗೆ ಚುನಾವಣೆ ಬರಬೇಕು ಇಲ್ಲ ಅಂತ ಅಂದ್ರೆ ಯಾವ್ದಾದ್ರೂ ರೂಪದಲ್ಲಿ ಸರ್ಕಾರನ ಇವರು ಟ್ಯಾಪಲ್ ಮಾಡಿ ಅವ್ರ ಕಡೆ ತಗೋಬೇಕು ಅನ್ನೋ ಕಾರಣ ಬಂದಾಗ ಮಾತ್ರ ಅಮಿಷ ಮಾಡುವಂತ ಪರಿಸ್ಥಿತಿಗಳಲ್ಲಿ ಅವರು ಬಡ್ಜೆಟ್ ಅಲ್ಲಿ ಅವರಿಗೆ ಅನುಕೂಲ ಮಾಡ್ಕೊಡ್ತಾರೆ ಹೊರತು ಇಲ್ಲ ಯಾವುದು ಇಲ್ಲ ಅಂತ ಅಂದ್ರೆ ಇವರು ಮಾಡ್ಕೊಡೋದಕ್ಕೆ ಸಾಧ್ಯ ಇಲ್ಲ. ವೆಸ್ಟ್ ಬೆಂಗಾಲ್ಗೂ ನನ್ನ ಪ್ರಕಾರ ಇವರು ಜಾಸ್ತಿ ದುಡ್ಡು ಕೊಟ್ಟಿಲ್ಲ. ಕಾರಣ ಏನಂದ್ರೆ ಇವ್ರು ಸೋಲ್ತೀವಿ ಅಂತ ಗೊತ್ತು. ವೆಸ್ಟ್ ಬೆಂಗಾಳಲ್ಲಿ ನಾವು ಗೆಲ್ಲಲ್ಲ, ಇದು ಹೀನಾಯವಾಗಿ ಸೋಲ್ತೀವಿ ಅನ್ನೋ ಕಾರಣಕ್ಕೋಸ್ಕರ ವೆಸ್ಟ್ ಬೆಂಗಾಲ್ಗೆ ಜಾಸ್ತಿ ದುಡ್ಡು ಕೊಡುವಂತ ಸಾಹಸ ಮಾಡಿಲ್ಲ. ಸೊ ಹಿಂಗೆ ಇವರು ಯಾವಾಗ್ಲೂ ಬೆನಿಫಿಟ್ ನೋಡ್ಕೊಂಡು ಕೇಂದ್ರ ಸರ್ಕಾರ ಇವತ್ತು ರಾಜ್ಯ ದೇಶಗಳ ಮೇಲೆ ಇದಾಗಿ ಮಾಡ್ತಾ ಇದ್ದಾರೆ ಹೊರತು ಯಾವಾಗ್ಲೂ ಜನ ಕಲ್ಯಾಣ ಕಾರ್ಯಕರ್ತರ ಕಾರಣಕ್ಕೆ ಇವರು ಮಾಡ್ತಾ ಇಲ್ಲ. ನಾನು ಒಂದೇ ಒಂದು ನನ್ನ ಕೊನೆಯದಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ 5 ಜನ ಕೇಂದ್ರ ಮಂತ್ರಿಗಳು ಜನಗಳಿಗೆ, ಕರ್ನಾಟಕದ ಜನಕ್ಕೆ ನೀವು ಆನ್ಸರ್ ಮಾಡಬೇಕು. ಏನಂತ ಅಂದ್ರೆ ನೀವು ಪ್ರೆಸ್ ಮೀಟ್ ಮಾಡಿ ಬರೀ ಹೊಗಳೋದಲ್ಲ ಬಡ್ಜೆಟ್ ಅನ್ನ, ಕರ್ನಾಟಕಕ್ಕೆ ಏನ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟಿಗೆ ನಿಮ್ಗೆ ಧೈರ್ಯ ಇದ್ರೆ ದಯವಿಟ್ಟು ಬಂದು ಜನಗಳ ಮುಂದೆ ನೀವು, ನಾನ್ ಬರ್ತೀನಿ, ನೀವೆಲ್ಲಿ ಕರಿತೀರಲ್ಲ ನಾನು ಬರಕ್ ರೆಡಿ ಇದ್ದೀನಿ, ನಿಮ್ಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಮ್ಮ 5 ಜನ ಮಂತ್ರಿಗಳಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ನಾನು ವಿಧೇಯತೆಯಿಂದ ಕೇಳ್ಕೊಳ್ತೀನಿ. ನಾನ್ ನಿಮ್ಗೇನು ಬೇರೆಯವ್ರ ತರ ಅವಾಜ್ ಹಾಕೋದೆಲ್ಲ ನಾನು ಮಾಡ್ತಾ ಇಲ್ಲ. ಬಹಳ ಇದರಿಂದ ಕೇಳ್ಕೊತೀನಿ, ಕರ್ನಾಟಕ ಜನದ ಪರವಾಗಿ ನಿಮ್ಮ ಒಂದು ಕೊಡುಗೆ ಏನು ನಮ್ಮ ಕರ್ನಾಟಕಕ್ಕೆ. ನಿಮ್ಮ 19 ಎಂಪಿಗಳು ಕರ್ನಾಟಕಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದೀರಿ? ರೈಲ್ವೇಸ್ಗೆ ಅಟ್ಲೀಸ್ಟ್ ಇಂಟರ್ನಲ್ ರೈಲ್ವೆ, ಇವತ್ತು ನಮಗೆ 3ನೇ ಫೇಸ್ ಇದು ಬೇಕು, ಇದು ಮೆಟ್ರೋ ಬೇಕು, ಅದಕ್ಕೆ ₹1 ನೀವು ಘೋಷಣೆ ಮಾಡಿಲ್ಲ. ಸಬರ್ಬನ್
ಅದಕ್ಕೆ ಟ್ರೈನ್ಗೆ ಅದಕ್ಕೆ ನೀವೇನು ಅದ್ರ ಬಗ್ಗೆ ನೀವು ಮಾತಾಡಿಲ್ಲ. ಅದ್ರ ಜೊತೆಗೆ ನಿಮಗೆ ಧಾರವಾಡ, ಕಿತ್ತೂರು, ಬೆಳಗಾವಿ ಈ ರೈಲ್ವೆ ಯೋಜನೆ ಎಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಅದಕ್ಕೆ ನೀವೇನಾದ್ರೂ ಪೂರಕವಾಗಿ ಕೊಡಬೇಕು ಅಂತ ಯೋಚನೆ ಮಾಡಿದರೆ ಯಾಕೆ ಕೊಡಲಿಲ್ಲ? ಹಾಸನ, ಸಕಲೇಶ್ವರ ಈ ರೈಲ್ವೆ ಇದು ನೆನೆಗುದಿಗೆ ಬಿದ್ದಿದೆ, ಅದಕ್ಕೆ ಯಾಕೆ ನೀವು ದುಡ್ಡು ಕೊಟ್ಟಿಲ್ಲ? ಹಿಂಗೆ ಹಲವಾರು ಪ್ರಾಜೆಕ್ಟ್ಗಳು ಇವತ್ತೊಂದು ದಿವಸ ರೈಲ್ವೆ ಪ್ರಾಜೆಕ್ಟ್ಗಳು ಕೂಡ ನೀವು ಕೊಟ್ಟಿಲ್ಲ. ಮತ್ತೆ ಮೇಲ್ ಸೇತುವೆ, ಕೆಳ ಸೇತುವೆಗಳು, ಕಾಮಗಾರಿಗಳು ಸುಮಾರು ರೈಲ್ವೇಸ್ದು 51 ಪ್ರಾಜೆಕ್ಟ್ಗಳು ನಡೀತಾ ಇದಾವೆ. ಅದರಲ್ಲಿ ಒಂದು 15ಕ್ಕಾದ್ರೂ ನೀವು ನಿಮ್ ಕೊಡುಗೆ ನೀವು ಕೊಡ್ಬೇಕಾಗಿತ್ತಲ್ವಾ, ದುಡ್ಡು ಕೊಡ್ಬೇಕಿತ್ತಲ್ವಾ, ಅದು ಕೂಡ ನೀವು ಕೊಟ್ಟಿಲ್ಲ. ಸೊ ಟೋಟಲ್ ಆಗಿ ನಮ್ಮ ಕರ್ನಾಟಕಕ್ಕೆ ತುಂಬಾ ಒಂದು ಕೇವಲವಾಗಿ ನೆಗ್ಲೆಕ್ಟ್ ಆಗಿ ನೀವು ಕಾಣ್ತಾ ಇದ್ದೀರಾ ಅಂತ ಅಂದ್ರೆ ಇದು ನಿಮ್ಮ ಬಡ್ಜೆಟ್, ಕೇಂದ್ರ ಬಡ್ಜೆಟ್ ನಿರೀಕ್ಷೆ ಮಾಡ್ತಿದ್ದಂಥದ್ದು ಸಾಕ್ಷಿ ಏನಂತಂದ್ರೆ ಇವತ್ತು ಶೇರ್ ಮಾರ್ಕೆಟ್ ಗಣನೀಯವಾಗಿ ನೆಲ ಕಚ್ಚಿರೋದೇ ಇದಕ್ಕೆ ಸಾಕ್ಷಿಯಾಗಿದೆ. ಇದಕ್ಕಿಂತ ಜಾಸ್ತಿ ನಾವು ಹೇಳೋದಕ್ಕೆ ಇನ್ನೇನು ಬೇಕಾಗಿಲ್ಲ. ನೀವು ನಿಮ್ಗೇನಾದ್ರೂ ಕರ್ನಾಟಕ ಜನತೆಗೆ ನಾವು ಅನ್ಯಾಯ ಮಾಡಿದ್ವಿ ಅನ್ಸಿದ್ರೆ ಫಸ್ಟ್ ನೀವು ರಾಜೀನಾಮೆ ಕೊಟ್ಟು ರಾಜ್ಯಕ್ಕೆ ಬನ್ನಿ ಮಂತ್ರಿಗಳು, ಗೊತ್ತಾಯ್ತಾ? ನಾನು ಪರ್ಟಿಕ್ಯುಲರ್ ಪ್ರಹ್ಲಾದ್ ಜೋಶಿ ಅವ್ರಿಗೆ ಹೇಳೋದು, ಇಷ್ಟು ವರ್ಷ ನಿಮ್ಮನ್ನ ಎಲೆಕ್ಟ್ ಮಾಡ್ತಾ ಕಳಿಸ್ತಾ ಇದ್ದಾರೆ, ನೀವು ಒಂದೇ ಒಂದು ಆ ಭಾಗಕ್ಕೆ ಒಂದೇ ಒಂದು ಒಳ್ಳೆ ಕೆಲಸ ಮಾಡಿದೀರಿ ಅಂತ ಇವತ್ತೊಂದಂಕಂತ ನೀವು ಹೇಳ್ಬಿಡಿ ನೋಡೋಣ. ಒಂದು ಒಳ್ಳೆ ಕೆಲಸನ ನೀವು ಒಂದು ನೀರಾವರಿ, ಎಷ್ಟು ಜನ ಕುಡಿಯೋ ನೀರಿಗೆ ನೀವು ಆದ್ಯತೆ ಕೊಡ್ಲಿಲ್ಲ, ಅದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಲಿಲ್ಲ, ದುಡ್ಡು ಕೊಡಿಸ್ಲಿಲ್ಲ ಅಂತ ಅಂದ್ರೆ ನಿಮ್ಗೆ ಯಾವ ಅರ್ಹತೆ ಇದೆ ನೀವು ಅಧಿಕಾರದಲ್ಲಿರೋದಕ್ಕೆ? ಆ ಭಾಗದ ಜನಕ್ಕೆ ನಾನು ಕೇಳ್ಕೊಳ್ಳೋದಿಷ್ಟ, ಎಷ್ಟು ಸರಿ ಅಂತ ಇವ್ರನ್ನ ಗೆಲ್ಲಿಸ್ತೀರಾ? ಕೆಲಸ ಮಾಡ್ಲಿಲ್ಲ ಅಂದ್ರೂ ಗೆಲ್ಲಿಸ್ತಾ ಇದಾರಲ್ಲ ನೀವು ಇವ್ರನ್ನ. ಕೇಳಿ ಕ್ವಶನ್ ಏನ್ ಮಾಡಿದೀರಾ ಅಂತ. ಅದನ್ನ ಬಿಟ್ಬಿಟ್ಟು ಇವತ್ತೊಬ್ಬ MLA, ಒಬ್ಬ ಕಾರ್ಪೊರೇಟರ್ ಅವನ ಕಾನ್ಸ್ಟಿಟ್ಯೂನ್ಸಿಗೆ ಇಷ್ಟು ದುಡ್ಡು ಬೇಕು ಅಂತ ಹೋಗ್ತಾನೆ. ಆದ್ರೆ ಇವ್ರು ಇಷ್ಟೊಂದ್ಸರಿ ಸೆಂಟ್ರಲ್ ಮಿನಿಸ್ಟರ್ ಆಗಿ ಇವತ್ತು ಮೋದಿ ಅವ್ರ ಜೊತೆಲೆ ಪಕ್ಕನೆ ಕೂತಿರ್ತಾರೆ, ಈ ಕಡೆ ಕೂತಿರ್ತಾರೆ, ಅಮಿತ್ ಶಾ ಈ ಕಡೆ ಕೂತಿರ್ತಾರೆ. ಆದ್ರೆ ₹1 ತರಕಾಗ್ಲಿಲ್ಲ ಅಂತ ಅಂದ್ರೆ ಇವ್ರ ಒಳಗೆ ಅಲ್ಲಿ ಒಂದು ದೊಡ್ಡದಾಗಿ ಮಾತಾಡ್ತಾರೆ, ನಾವು ಕಾರಿಡಾರ್ ಮಾಡ್ಬಿಡ್ತೀವಿ, ನಾವು ಇಲ್ಲಿ ಚಿನ್ನ ತಂದ್ಬಿಡ್ತೀವಿ ಅಂತವ. ಯಾವುದೂ ಇಲ್ಲ. ಅದ್ರ ಜೊತೆಗೆ ಇವತ್ತೊಂದು ದಿವಸ ನಾನು ಪೂರ್ಣವಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಇದು ತುಂಬಾ ಒಂದು ಅನ್ಯಾಯವಾದಂತ, ಕರ್ನಾಟಕಕ್ಕಂತೂ ತುಂಬಾ ಅನ್ಯಾಯ ಮಾಡಿದಿರಿ. ಜನತೆಗೆ ನಾನು ಕೇಳ್ಕೊಳ್ಳೋದಿಷ್ಟ, ಇವ್ರಿಗೆ ನೀವು ಯಾವ ರೀತಿನಲ್ಲೂ ಕೂಡ ಇವ್ರ ಪರ ನಿಲ್ಬೇಡಿ. ನಮ್ಮ ಕರ್ನಾಟಕಕ್ಕೆ ಸತತವಾಗಿ ಅನ್ಯಾಯ ಆಗ್ತಿದ್ರು ಕೂಡ ನಮ್ಮ ಪಾಲನ ತರದಲ್ಲೂ ಕೂಡ ಇವರು ಸೋತಿದ್ದಾರೆ ಅನ್ನೋದನ್ನ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.